ಒಂದು ಡೋಸ್ ಸೆಮಿನಾರ್ ಮಾಡಿದ್ದು ಉದ್ದೇಶ ಏನು, ಯಾಕೆ ಮಾಡೋಣ ಅಂತ? ಇದು ಡ್ರೈ ಐ ಆಕ್ಯುಲರ್ ಸರ್ಫೇಸ್ ಸಮ್ಮಿಟ್ ಅಂತ. ಬೇಸಿಕ್ಲಿ ಇದು ರಿಸರ್ಚರ್ಸು ಒಂದು 35 ಕಂಟ್ರಿಯಿಂದ ಬಂದಿದ್ದಾರೆ. ಬೇಸಿಕ್ಲಿ ಇದು ನಮ್ಮ ಕಾರ್ನಿಯಾ, ನಮ್ಮ ಡ್ರೈ ಐ, ಇದು ಮತ್ತು ನಮ್ಮ ಆಕ್ಯುಲರ್ ಸರ್ಫೇಸ್ ಅಂತ ಹೇಳ್ತೀವಿ, ಇದೆಲ್ಲ ಸಂಬಂಧಪಟ್ಟಿರೋದು ಒಂದು ಮೀಟಿಂಗ್. ಇದರಲ್ಲಿ ಆಲ್ಸೋ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಈ ಆ್ಯಸಿಡ್ ಬರ್ನ್ಸು. ಕಣ್ಣಿಗೆ ಆ್ಯಸಿಡ್ ಬಿಸಾಕ್ತಾರೆ, ಕಣ್ಣು ಹೋಗುತ್ತೆ, ಅದನ್ನು ಟ್ರೀಟ್ಮೆಂಟು. ಮತ್ತು ಕೆಲವರಿಗೆ ಕಣ್ಣು ಬೇರೆ ಇಂಜುರಿಯಿಂದ ಫುಲ್ ನರ ಡ್ಯಾಮೇಜ್ ಆಗಿರುತ್ತೆ. ಅವಾಗೇನು ಮಾಡ್ತೀವಿ, ಕಾಲಿಂದ ನರ ತೆಗೆದು ಹೇಗೆ ನರ ಇಂಪ್ರೂವ್ ಮಾಡೋದು, ಹೊಸ ಟ್ರೀಟ್ಮೆಂಟ್ಸು. ಇಲ್ಲಿ ನಮ್ಮ ಹೊಸ ಬಯೋಮಾರ್ಕರ್ ಪಾತ್ ಫೈಂಡರ್ ಅಂತ ಹೇಳ್ತೀವಿ, ಕಣ್ಣಿನ ನೀರಿಂದ ನಮ್ಮಲ್ಲಿ ಬಾಡಿಯಲ್ಲಿರೋ ಇನ್ಫ್ಲಮೇಷನ್ ಟೆಸ್ಟ್ ಮಾಡಿಸೋದು. ವರ್ಲ್ಡಿಂದ ಬೆಸ್ಟ್ ರಿಸರ್ಚರ್ಸು 35 ದೇಶದಿಂದ ಬಂದಿದ್ದಾರೆ. ಅವ್ರೇನು ಮಾಡ್ತಾರೆ, ಬಂದು ಇದನ್ನು ಕೂತ್ಕೊಂಡು ವಿ ಡಿಸ್ಕಸ್ ಅಬೌಟ್ ಹೇಗೆ ನಾವು ಇದರಿಂದ ಪರ್ಸನಲೈಸ್ ಟ್ರೀಟ್ಮೆಂಟ್ ಕೊಡ್ಬೋದು, ಹೇಗೆ ಒಂದು ಈಗ ಎರಡೂ ಕಣ್ಣು ಕೆಲವ್ರಿಗೆ ಆ್ಯಸಿಡ್ ಬರ್ನ್ ಆದವ್ರನ್ನ ಯಾವ ರೀತಿಯಲ್ಲಿ ಏನು ರಿಸರ್ಚಿಂದ ನಾವು ಮಾಡ್ಬೋದು ಅನ್ನೋದು ಡಿಸ್ಕಸ್ ಮಾಡ್ತೇವೆ. ಸರ್, ಡ್ರೈ ಐ ಯಾಕೆ ಬರುತ್ತೆ ಮತ್ತು ಹೇಗಿದೆ? ಡ್ರೈ ಐ ಇವತ್ತು ಬರೋದು, ಮೋಸ್ಟ್ ಆಫ್ ದ ಡ್ರೈ ಐ ಇಸ್ ಕಾಸ್ ಬೈ ಈ ನಮ್ಮ ವರ್ಕು, ಕಂಪ್ಯೂಟರ್ ಆಗಲಿ, ಲಾಂಗ್ ಆರ್ಸ್ ಆಫ್ ಇದು, ಆಮೇಲೆ ನಾವು ತಿನ್ನೋ ಫುಡ್ ಪ್ರಾಡಕ್ಟ್ಸು, ನಮ್ಮ ಹೊಟ್ಟೆಯಲ್ಲಿರುವ ಗಟ್ ಮೈಕ್ರೋಬಯೋಮ್ ಅಂತ ಹೇಳ್ತಾರೆ, ಬ್ಯಾಕ್ಟೀರಿಯಾ. ಅದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ನಮಗೆ ಬಾಡಿನ ಇಮ್ಯುನಿಟಿ ಬೆಳೆಸುತ್ತೆ. ನಾವು ತಿನ್ನುವಂಥ ಪದಾರ್ಥಗಳು, ಎಕ್ಸಸೈಸ್ ಇಲ್ಲದೆ ಇರುವಂಥದ್ದು, ಮಲ್ಟಿಪಲ್ ರೀಸನ್ಸು ಇನ್ನು ಕಣ್ಣಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಎಷ್ಟು ಪ್ರಮಾಣ ಹೇಗಿದೆ ಸರ್ ಈಗ ನಮ್ಮಲ್ಲಿ ಒಂದು 100 ಜನಕ್ಕೆ ಪೇಷಂಟ್ ನೋಡಿದ್ರೆ ಒಂದು 35 ಜನಕ್ಕೆ ಇದೇ ಪ್ರಾಬ್ಲಮ್. ಮಕ್ಕಳಲ್ಲಿ ಒಂದು 60% ಮಕ್ಕಳಿಗಿದೆ ಪ್ರಾಬ್ಲಮ್. ಬರ್ತಾ ಏನಾಗುತ್ತೆ, ಕಣ್ಣಿನ ಬೇರೆ ಅಂಶಗಳಿಗೆ, ಬೇರೆ ಭಾಗಗಳಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಆಗುತ್ತೆ. ಒಂದು ಯಾವ ಏಜ್ ಗ್ರೂಪಲ್ಲಿ ಜಾಸ್ತಿ ಬರುತ್ತೆ? 10 ಇಂದ 90 ವರ್ಷದವರೆಗೂ ಬರ್ಬೋದು, 100 ವರ್ಷದವರೆಗೂ ಬರ್ಬೋದು. ಏನು ಅದು ಹೇಗೆ ಗೊತ್ತಾಗುತ್ತೆ? ನಮ್ಮ ಕಣ್ಣು ಡ್ರೈ ಇರುತ್ತೆ, ಪೇಯ್ನ್ ಇರುತ್ತೆ, ತುಂಬ ಹೆಡ್ಡೇಕ್ ಬರ್ತಾ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಆಮೇಲೆ ನಮ್ಮಲ್ಲಿ ಈಗ ಕೆಲವರಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ, ಓದಲಿಕ್ಕೆ ಆಗೋದಿಲ್ಲ, ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಏನು ಪರಿಹಾರ ಇತ್ತು ಅದಕ್ಕೆ? ಮುಂಚೆ ಎಲ್ಲ ಡ್ರಾಪ್ಸ್ ಇದೆ, ಅದಕ್ಕೆ ಸ್ಪೆಸಿಫಿಕ್ ಡ್ರಾಪ್ಸ್ ಇದೆ. ಇದಂಥ ಹೊಸ ಟೆಸ್ಟ್ ಬಂದಿದ್ದಾವೆ, ಅದರಲ್ಲಿ ಏನು ಮಾಡ್ತೀವಿ, ಸ್ಪೆಸಿಫಿಕ್ ಆಗಿರುವಂಥ ಡ್ರಾಪ್ಸ್ ಏನಂತ ಕೊಡ್ತೀವಿ. ಸೊ ಈ ಥರದ್ದೆಲ್ಲ ಒಂದು ರಿಸರ್ಚನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಸರ್, ಈಗ ಇತ್ತೀಚಿನ ಯಾವುದು ಕಣ್ಣು ಸಮಸ್ಯೆ ಜಾಸ್ತಿ ಬರ್ತಾ ಇರೋದು? ಈಗ ಕನ್ನಡಕ ಇರೋದು, ಗ್ಲಾಸಸ್ ರಿಲೇಟೆಡ್ಡು, ಆಮೇಲೆ ಡ್ರೈ ಐ, ಆಮೇಲೆ ತುಂಬ ಕ್ರಾನಿಕ್ ವರ್ಕ್ ಮಾಡಿ ಹೆಡ್ಡೇಕು, ಗ್ಲಾಕೋಮಾ, ರೆಟಿನಾ ತೊಂದರೆಗಳು, ಡಯಾಬಿಟೀಸಿಂದ ಬರುವಂಥ ತೊಂದರೆಗಳು ಇರ್ತವೆ. ಏನು ಸಜೆಷನ್ ಕೊಡ್ತೀವಿ ಜನರಲ್ ಪಬ್ಲಿಕ್? ಹೆಲ್ತನ್ನು ಮೇಂಟೈನ್ ಮಾಡಬೇಕು, ಕಣ್ಣಿಗೆ ರೆಗ್ಯುಲರಾಗಿ ಚೆಕ್ ಮಾಡಿಸ್ತಾ ಇರಬೇಕು, ಸ್ಪೆಷಲೈಸ್ಡ್ ಡ್ರಾಪ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ತೊಗೊಳ್ಬೇಕು. ಆಮೇಲೆ ರೆಗ್ಯುಲರಾಗಿ ಚೆಕ್ ಮಾಡಿ ಗ್ಲಾಸ್ ಬೇಕೋ ಬೇಡೋ ಅನ್ನೋ ರೀತಿಯಲ್ಲಿ ಚೆಕ್ ಮಾಡಿಸ್ಬೇಕು. ಸರ್, ಐ ಡೊನೇಷನ್ ಯಾವ ಪ್ರಮಾಣದಲ್ಲಿ ಸರ್ ಇದು? ಐ ಡೊನೇಷನ್ ನಾವೇನು ಮಾಡ್ತೀವಿ, ಸತ್ತ ನಂತರ ಒಂದು 3 to 4 hours ಒಳಗೆ ತೊಗೊಳ್ಬೋದು. ಅದರಲ್ಲಿ ನಾವು ಕಣ್ಣನ್ನು ತೆಗೆದಾಗ ಇಮಿಡಿಯೇಟ್ಲಿ ಬೇರೆ ಭಾಗದಲ್ಲಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ.